ಸೊ ಇದ್ರಲ್ಲಿ ಏನಂತಂದ್ರೆ ನಿಮಗೆ ರೆಗ್ಯುಲರ್ ಆಗಿ ಏನಿದಾವ ಅಂತಂದ್ರೆ ಪ್ರೊಡಕ್ಟ್ಸ್ ಅದೆಲ್ಲ ಕೆಮಿಕಲ್ ಸ್ಪ್ರೇ ಮಾಡೋದಾಗಿರ್ಬೋದು ಅದಾಗಿರ್ಬೋದು. ಅದೇನಾಗುತ್ತೆ ನಿಮ್ಗೆ ಫೀಡ್ ಮೇಲೆಲ್ಲಾನು ನೊಣಗಳು ಬಂದು ಏನಂದ್ರೆ ಸ್ಪ್ರೇ ಮಾಡಿದಾಗ ಫೀಡ್ ಮೇಲೆಲ್ಲ ಬಿದ್ದಾಗ ಕೋಳಿಗಳು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಹೋಗಿ ತಿನ್ನೋದ್ರಿಂದ ಅದಕ್ಕೂ ಸೈಡ್ ಎಫೆಕ್ಟ್ ಬರುತ್ತೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ ಹೇಳಿ. ರಾಜು ಅವರು ಎಲ್ಲಿಂದ ಬರ್ತಾ ಇದ್ರ? ನಾವು ಬೆಂಗಳೂರಿಂದ. ಸರ್ ನಿಮ್ಮ ಒಂದು ಕಂಪನಿ ನೇಮ್? ಬ್ಯಾರಿಕ್ಸ್ ಅಗ್ರೋ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ವಿ ಆರ್ ದಿ ಪಾರ್ಟ್ ಆಫ್ ಸುಮಿಟೊಮೊ ಕೆಮಿಕಲ್ಸ್. ಓಕೆ. ಸೊ ನೀವು ಮೇನ್ ಆಗಿ ಏನು ಇದು ಮಾಡ್ತೀರಾ ಸರ್? ನಿಮ್ಮ ಸೊ ಬ್ಯಾರಿಕ್ಸ್ ಬಂದ್ಬಿಟ್ಟು ಮೇಜರ್ ಆಗಿ ನಿಮಗೆ ಫೆರೋಮೋನ್ ಬೇಸ್ಡ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ನಾವು. ಸೊ ಅದರಲ್ಲಿ ನಿಮಗೆ ಫೆರೋಮೋನ್ ಬೇಸ್ಡ್ ಅಲ್ಲಿ ಡಿಫರೆಂಟ್ ಸೆಗ್ಮೆಂಟ್ ಆಫ್ ಪ್ರಾಡಕ್ಟ್ಸ್ ಗಳು ಇರ್ತವೆ. ಅದ್ರ ಜೊತೆಗೆ ಏನಂತಂದ್ರೆ ಕ್ರೋಮ್ಯಾಟಿಕ್ ಶೀಟ್ಸ್ ಆತರ ಎಲ್ಲ ಇದಾವೆ. ಸೊ ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ. ಓಕೆ. ಸೊ ಯೂಶಲಿ ಮೇನ್ ಆಗಿ ನೀವು ಅಗ್ರಿಕಲ್ಚರ್ ಇಂಡಸ್ಟ್ರಿನ ನೀವು ಫೋಕಸ್ ಮಾಡಿ? ಮೇನ್ಲಿ ನಾವು ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ಲಿ ಫೋಕಸ್ ಮಾಡ್ತೀವಿ. ಸೊ ಇಲ್ಲಿ ಏನಂತಂದ್ರೆ ನಿಮ್ಗೆ ವಿತೌಟ್ ಕೆಮಿಕಲ್ ಅಂದ್ರೆ ಕೆಮಿಕಲ್ ವಿತೌಟ್ ಅನ್ನೋಕ್ಕಿಂತಾನು ಕೆಮಿಕಲ್ ಪೆಸ್ಟಿಸೈಡ್ ಏನು ಯೂಸ್ ಮಾಡೋದನ್ನ ಜಾಸ್ತಿ ಕಂಟ್ರೋಲ್ ಹೆಂಗ್ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ಈಗ ಒಂದಷ್ಟು ಟ್ರಾಪಿಂಗ್ ಮೆಥಡ್ ಅಂತ ಹೇಳಿ ಡಿಫರೆಂಟ್ ಟ್ರಾಪಿಂಗ್ ಮೆಥಡ್. ಯಾಕಂದ್ರೆ ಒಂದು ಟ್ರಾಪಿಂಗ್ ಮೆಥಡ್ ಅನ್ನ ನಿಮ್ಮ ಒಂದು ಕಂಪನಿನಲ್ಲಿ ನೀವು ಹೇಳ್ಕೊಡ್ತೀವಿ ಅಡಾಪ್ಟ್ ಮಾಡೋದಕ್ಕೆ. ಸೊ Okay. ಅದ್ರಲ್ಲಿ ಹೆಂಗೆ ಅಂತಂದ್ರೆ ನಿಮ್ಗೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಓಕೆ. ಸೊ ಅದ್ರಲ್ಲಿ ಏನು ಅಂತಂದ್ರೆ ಡಿಫರೆಂಟ್ ಮೆಥಡ್ ಆಫ್ ಟ್ರಾಪಿಂಗ್ ಪೆಸ್ಟ್ ಕಂಟ್ರೋಲ್ ಇರ್ತವೆ. ಒಂದು ಕೆಮಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್, ಇನ್ನೊಂದು ಕಲ್ಚರಲ್ ಅಂತ ಇರುತ್ತೆ. ಓಕೆ. ಸೊ ರೈತರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಕೆಮಿಕಲ್ ನ ಸ್ಪ್ರೇ ಮಾಡ್ಬಿಡ್ತಾರೆ. ಓಕೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾವು ಡೈರೆಕ್ಟ್ ಕನ್ಸ್ಯೂಮರ್ಸ್ ಏನಾಗುತ್ತೆ ಕೆಮಿಕಲ್ ಮಿಶ್ರಿತ ಫುಡ್ ನಮ್ಗೆ ಸಿಗುತ್ತೆ. ಓಕೆ. ಸೊ ಅಲ್ಲಿ ಏನಂತಂದ್ರೆ ಅದರಲ್ಲಿ ಒಂದು ಮೆಥಡ್ ಏನಂತಂದ್ರೆ ಮೆಕ್ಯಾನಿಕಲ್ ಅಂತ ಹೇಳಿ. ಸೊ ಇಲ್ಲೇ ನೀವು ಪ್ರಾಡಕ್ಟ್ ಈಗ ನೋಡಿದ್ರಲ್ಲ, ಸೊ ಅದೆಲ್ಲಾನು ಮೆಕ್ಯಾನಿಕಲ್ ಮೆಥಡ್ ಆಫ್ ಪೆಸ್ಟ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ಓಕೆ. ಸರ್ ಈಗ ನೀವು ಹೇಳಿದ್ರೆ ಟ್ರಾಪಿಂಗ್ ಮೆಥಡ್ ಅಂತ. ಟ್ರಾಪಿಂಗ್ ಮೆಥಡ್ ಅಲ್ಲಿ ಏನೆಲ್ಲ ಒಂದು ಪ್ರಾಡಕ್ಟ್ಸ್ ಇದೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಶೋರ್ ಸರ್. ಈಗ ನಮ್ದ್ರಲ್ಲಿ ನೋಡಿ ಇದು ನೋಡ್ಬೋದು ನೀವು, ಬ್ಯಾರಿಕ್ಸ್ ಸೆಂಟರ್ ಅಂತ ಹೇಳಿ. ಓಕೆ. ಸೊ ಇದು ಬಂದ್ಬಿಟ್ಟು ಮೇಜರ್ ಆಗಿ ನಾವು ಕೊಕೊನಟ್ ಪ್ಲಾಂಟೇಶನ್ ಆಗಿರ್ಬೋದು, ಡೇಟು ಅದರಲ್ಲಿ ಯೂಸ್ ಮಾಡ್ತೀವಿ. ಓಕೆ. ಸೊ ಇಲ್ಲಿ ನೀವು ಜೂಮ್ ಮಾಡಿ ನೋಡ್ಬೋದು, ಓಕೆ. ಇಲ್ಲಿ ಮೆನ್ಷನ್ ಮಾಡಿದೀವಿ ರೆನೋಸರಸ್ ಬೀಟಲ್ ಅಂತ ಹೇಳಿ. ಈ ಕಪ್ಪು ಮೂತಿ ಹುಳ ಅಂತ ಇರುತ್ತೆ. ಓಕೆ. ಸೊ ಇದೇನ್ ಮಾಡುತ್ತಂದ್ರೆ ನಿಮ್ಗೆ ಕೊಕೊನಟ್ ಪ್ಲಾಂಟೇಶನ್ ಅಲ್ಲಿ ನೀವು ನೋಡ್ಬೋದು ಹಾ. ವಿ ಶೇಪ್ ಅಲ್ಲಿ ಎಲೆಗಳು ಕಟ್ ಆಗಿರುತ್ತೆ. ಹೌದು. ಸೊ ಅದು ಬಂದ್ಬಿಟ್ಟು ಈ ಹುಳನೇ ಡ್ಯಾಮೇಜ್ ಮಾಡುತ್ತೆ. ಓಕೆ. ಸೊ ಅದನ್ನ ನಾವು ಅಲ್ಲಿ ಮೇಲ್ಗಡೆ ಏನಂದ್ರೆ ಯಾವ್ದೇ ಸ್ಪ್ರೇ ಮಾಡೋದಕ್ಕಾಗೋದಿಲ್ಲ, ಹತ್ತಕ್ಕೂ ಆಗೋದಿಲ್ಲ ನಮ್ಗೆ ಕಂಟ್ರೋಲ್ ಮಾಡ್ಬೇಕಂತಂದ್ರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಫೆರೋಮೋನ್ ಬೇಸ್ಡ್ ಪ್ರಾಡಕ್ಟ್ ಇರೋದ್ರಿಂದ ಸೊ ಅದ್ರೊಳಗಡೆ ನಿಮ್ಗೆ ಈ ತರ 2 ಸ್ಯಾಚೆಟ್ಸ್ ಬರುತ್ತೆ. ಓಕೆ. ಸೊ ಒಂದು ಕೈರಲ್ಯೂರ್ ಅಂತ ಇರುತ್ತೆ, ಇನ್ನೊಂದು ಫೆರೋಲ್ಯೂರ್ ಅಂತ ಇರುತ್ತೆ. ಇಲ್ಲಿ ಅಲ್ವಾ ಈ ತರ ಇರುತ್ತೆ. ಸೊ ಇದು ಬಿಸ್ಕೆಟ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೀವು ಇಲ್ಲಿ ಸ್ಲಾಟ್ ಇದೆ ಅಲ್ವಾ, ಸೊ ಇಲ್ಲಿ ಫಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ ಪೌಡರ್ ನ ನಾವು ಇದ್ರೊಳಗಡೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ, ನೀರೇನಿದೆ ಅಲ್ವಾ ಈ ಹೋಲ್ ಒಳಗಡೆ ಬರಂಗೆ ನೀರ್ ಹಾಕಿ ಅದನ್ನ ಇದು ಕೆಳಗಡೆ ಕಟ್ಬೇಕು, ಗ್ರೌಂಡ್ ಅಲ್ಲಿ ಇದನ್ನ ಇಡಬೇಕು. ಸೊ ಇಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಫ್ಲೈಸ್ ಎಲ್ಲ ಅಟ್ರಾಕ್ಟ್ ಆಗಿ ಇದ್ರೊಳಗಡೆ ಟ್ರಾಪ್ ಒಳಗುತ್ತೆ. ಸೊ ಇದೇ ರೀತಿ ಏನಂತಂದ್ರೆ ಇನ್ನೊಂದು ಪ್ರಾಡಕ್ಟ್ ನೀವು ನೋಡಬಹುದು, ಇದು ರೆಡ್ ಪಾಮ್ ವಿವಿಲ್ಗೆ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ನಿಮ್ಗೆ ಮೆನ್ಷನ್ ಮಾಡಿದೀವಿ. ಇದು ಕೆಂಪು ಮೂತಿ ಹುಳು ಅಂತ ಹೇಳಿ. ಸೊ ಇದನ್ನು ಮೇಜರ್ ಆಗಿ ಡ್ಯಾಮೇಜ್ ಮಾಡುತ್ತೆ ನಿಮ್ಗೆ. ಅಂದ್ರೆ ಏನು ಕೊಕೊನಟ್ ನಿಮ್ಗೆ ಡೇಟ್ಸ್ ಬರುತ್ತಲ್ವಾ, ಅಂತ ಏನ್ ಹೇಳ್ತೀವಿ. ಸೊ ಅದ್ರಲ್ಲೆಲ್ಲ ಬರುತ್ತೆ. ಸೊ ಅದ್ರಲ್ಲಿ ಇನ್ನೊಂದು ಸೆಗ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ ಏನಂತಂದ್ರೆ ಈಗ ತರಕಾರಿ ಆಗಿರ್ಬೋದು. ಸೊ ತರಕಾರಿ ಏನಂತಂದ್ರೆ ನಾವು ಕಾಮನ್ ಆಗಿ ಊಜಿ ನೊಣ ಅಂತ ಅಂತೀವಿ. ಸೊ ನೀವು ಫ್ರೂಟ್ ಗಳನ್ನೆಲ್ಲ ತೆಗೆದಾಗ ಒಳಗಡೆ ನಿಮ್ಗೆ ಹುಳುಗಳು ಕಾಣ್ತಾ ಇರ್ತಾವಲ್ಲ. ಸೊ ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಯಾವ್ದು ಅಂತಂದ್ರೆ ನಿಮ್ಗೆ ಈ ತರ ಒಂದು ಹುಳು ಇರುತ್ತೆ, ಚಿಕ್ಕ ಒಳಗೆ ಕಾಣ್ತಿದಾವಲ್ಲ. ಸೊ ಅದ್ ಏನ್ ಮಾಡುತ್ತೆ ಅಂತಂದ್ರೆ ತರಕಾರಿ ಒಳಗಡೆ ಬಂದು ಮೊಟ್ಟೆ ಇಟ್ಟಾಗ ಏನಾಗುತ್ತೆ ಮಗು ಹೆಚ್ಚಾಗಿ, ಸೊ ಮತ್ತೆ ಫರ್ದರ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ನಾವು ತರಕಾರಿ ಕೊಯ್ದಾಗ ಅದ್ರ ಒಳಗಡೆ ಇರುತ್ತೆ. ಸೊ ಅಲ್ಲಿ ನೀವು ಯಾವ್ದೇ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಒಳಗಡೆ ಹೋಗೋದಿಲ್ಲ. ಸೊ ಹಂಗಾಗಿ ಬಿಫೋರ್ ನಾವು ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಫ್ಲೈಸ್ ಎಲ್ಲಾನು ಬಂದು ಇದ್ರೊಳಗಡೆ ಟ್ರಾಪ್ ಆಗೋದ್ರಿಂದ ಪಾಪ್ಯುಲೇಷನ್ ನಾವು ಕಟ್ ಡೌನ್ ಮಾಡ್ಬೋದು ಅಂತ ಹೇಳಿ. ಸೊ ಆ ಸೆಗ್ಮೆಂಟ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಅದರಲ್ಲಿ ಇನ್ನೊಂದ್ ಏನಂತಂದ್ರೆ ಈಗ ಮೇಜರ್ ಅಲ್ಲಿ ನಿಮ್ಗೆ ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ನೋಡಬಹುದು ನೀವು ನೊಣಗಳ ಜಾಸ್ತಿ. ಈಗ ಮನೆ ಪಕ್ಕ ಅಲ್ಲಿ ಎಲ್ಲಾದ್ರೂ ಪೌಲ್ಟ್ರಿ ಇದ್ರೆ ಎಲ್ಲರೂ ಇಶ್ಯೂ ಮಾಡ್ತಾ ಇರ್ತಾರೆ. ಎಷ್ಟೋ ಏನಂತಾರೆ ನಿಮ್ಗೆ ಪೌಲ್ಟ್ರಿ ಕಂಪನಿಗಳೆಲ್ಲಾನು ಕ್ಲೋಸ್ ಮಾಡಿದ್ದಾರೆ. ಏನ್ ರೀಸನ್ ಅಂತಂದ್ರೆ ಅವರಿಗೆ ಹೌಸ್ ಫ್ಲೈಸ್ ಮನೆ ಹತ್ರ ಎಲ್ಲ ಬರ್ತವೆ. ಸೊ ಅದರಿಂದ ನಂಗೆ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಪ್ರಾಡಕ್ಟ್ ಪ್ಲಸ್ ವಿ ಹಾವ್ 3 ಪೇಟೆಂಟ್ ಫಾರ್ ದಿಸ್ ಪ್ರಾಡಕ್ಟ್. ಸೊ ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಏನಿದಾವ ಅಂತಂದ್ರೆ ಪ್ರೊಡಕ್ಟ್ಸ್ ಅದೆಲ್ಲ ಕೆಮಿಕಲ್ ಸ್ಪ್ರೇ ಮಾಡೋದಾಗಿರ್ಬೋದು ಅದಾಗಿರ್ಬೋದು. ಅದೇನಾಗುತ್ತೆ ನಿಮ್ಗೆ ಫೀಡ್ ಮೇಲೆಲ್ಲಾನು ನೊಣಗಳು ಬಂದು ಏನಂದ್ರೆ ಸ್ಪ್ರೇ ಮಾಡಿದಾಗ ಫೀಡ್ ಮೇಲೆಲ್ಲ ಬಿದ್ದಾಗ ಕೋಳಿಗಳು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಹೋಗಿ ತಿನ್ನೋದ್ರಿಂದ ಅದಕ್ಕೂ ಸೈಡ್ ಎಫೆಕ್ಟ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಫೆರೋಮೋನ್, ಇದ್ರಲ್ಲೂ ಫೆರೋಮೋನ್ ಸೇಮ್ ಇರೋದು, ಅಲ್ಲಿ ಏನ್ ಹೇಳಿದ್ವಲ್ಲ ಅದೇ ತರಾನೇ ಇರುತ್ತೆ. 2 ತರ ಮೆಡಿಸಿನ್. ಸೊ ಒಂದು ಪೌಡರ್, ಇನ್ನೊಂದು ಜೆಲ್ ಅಥವಾ ವುಡನ್ ಅಲ್ಲಿ ಇದಿರುತ್ತೆ. ಪೌಡರ್ ನ ಈ ಬೇಸ್ ಬಾಲ್ ಅಲ್ಲಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಅದಾದ್ಮೇಲೆ ಇದೇನಿದೆ ಅಲ್ವಾ ವುಡನ್ದು, ಅದನ್ನ ನಾವು ಇಲ್ಲಿ ಪ್ಲೇಸ್ ಮಾಡಿ ಸೊ ಈ ತರ ಕ್ಲೋಸ್ ಮಾಡಿ ನಿಮ್ಗೆ ಎಲ್ಲಿ ನೊಣಗಳು ಇದೆ ಅಲ್ವಾ, ಸೊ ಅಲ್ಲಿ ಇಟ್ರೆ ಸಾಕು. ಸೊ ಆ ಏರ್ ಮೂವ್ಮೆಂಟ್ ಗೆ ಸ್ಮೆಲ್ ಹೋಗುತ್ತೆ, ನೊಣಗಳು ಬರುತ್ತೆ, ಇಲ್ಲಿಂದ ಎಂಟ್ರಿ ಆಗುತ್ತೆ. ಇಲ್ಲಿ ಒಂದು ಹೋಲ್ ಕಾಣುತ್ತಲ್ವಾ ನಿಮ್ಗೆ, ಸೊ ಅಲ್ಲಿಂದ ಎಕ್ಸಿಟ್ ಆಗಿ ಇದ್ರೊಳಗಡೆ ಫಿಲ್ ಆಗ್ಬಿಡುತ್ತೆ.
ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸೈಡ್ ಎಫೆಕ್ಟ್ ಯಾರಿಗೂ ಇರೋದಿಲ್ಲ. ಓಕೆ ಸೊ ಅದ್ರ ಪಾಡಿಗೆ ಅದು ಬರುತ್ತೆ, ಟಾರ್ಗೆಟ್ ಏನ್ ಪೆಸ್ಟ್ ಇರುತ್ತೆ ಅಂದ್ರೆ ಈಗ ಕೆಮಿಕಲ್ಸ್ ಕೂಡ ನಾವು ಕಡಿಮೆ ಮಾಡಬಹುದು. ಕಡಿಮೆ ಮಾಡೋದು. ಅಂದ್ರೆ ಕೆಮಿಕಲ್ ಸ್ಪ್ರೇ ಈಗ ಹೌಸ್ ಫ್ಲೈಗೆ ಆಗ್ಬೋದು, ಬೇರೆ ಯಾವ್ದಕ್ಕೆ ಒಂದು ಸ್ಪ್ರೇನ ಕಡಿಮೆ ಮಾಡಬಹುದು. ಒಂದು ಸ್ಪ್ರೇ. ಇನ್ನೊಂದು ಏನಂತಂದ್ರೆ ಅದೇ ನಾವು ಫೀಡ್ ಮೇಲೆ ಬಿತ್ತು ಅಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಅದು ನಮ್ಮ ಇದಕ್ಕೆ ಸೊ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ 30 days ಒಳಗಡೆ ಏನಂದ್ರೆ ನಾವು ಬಾಯ್ಲರ್ ಕೋಳಿನ ರಿಯರ್ ಮಾಡ್ಬೇಕು ಅಂತಂದಾಗ ಓಕೆ ಸೊ ಆತರ ನಮ್ಗೆ ಡೈರೆಕ್ಟ್ ಕನ್ಸ್ಯೂಮರ್ಸ್ ಗೆ ಎಫೆಕ್ಟ್ ಬೀಳುತ್ತೆ ಅಂತ. ಓಕೆ ಸೊ ಅದಾದ್ಮೇಲೆ ನಿಮ್ಗೆ ಇದು ಕ್ರೊಮ್ಯಾಟಿಕ್ ಸೀಡ್ಸ್ ಅಂತ ಹೇಳಿ ಅಂತೀವಿ. ಸೊ ಇದು ಯಾವ ತರ ವರ್ಕ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ಮೇಜರ್ ಆಗಿ ಸಕ್ಕಿಂಗ್ ಪೆಸ್ಟ್ ಗಳು ಅಂತ ಬರ್ತವೆ. ತ್ರಿಪ್ಸ್, ನುಸಿ, ಬಿಳಿ ಹುಣ ಆತರ ಎಲ್ಲ ಬರ್ತಾ ಇರ್ತವೆ. ಸೊ ಅದಕ್ಕೆ ಏನಂತಂದ್ರೆ ನಾವು ಡಿಫ್ರೆಂಟ್ ಕೆಮಿಕಲ್ ನ ಸ್ಪ್ರೇ ಮಾಡ್ತೀವಿ. ಸೊ ಅದಕ್ಕಿಂತ ಮೊದಲು ನಾವ್ ಏನಂತ ಅಂದ್ರೆ ನೋಡಿ, ಸಪೋಸ್ ನಿಮ್ಗೆ ಒಂದು ಫೇವರೇಟ್ ಕಲರ್ ಇರುತ್ತೆ ಯಾವ್ದೋ ಒಂದು. ಸಪೋಸ್ ನನ್ಗೆ ವೈಟ್ ಅಂದ್ರೆ ಇಷ್ಟ, ಅದೇ ತರ ನಿಮ್ಗೆ ಒಂದು ಯಾವ್ದೋ ಒಂದ್ ಕಲರ್ ಇಷ್ಟ. ಸೊ ಅದೇ ರೀತಿ ಏನಂತಂದ್ರೆ ಇಲ್ಲಿ ಲಿಸ್ಟ್ ಮಾಡಿದೀವಿ ನಾವು ಡಿಫ್ರೆಂಟ್ ಏನ್ ಪೆಸ್ಟ್ ಗಳು ಇದಾವಲ್ಲ, ಎಪಿಡ್ಸ್, ಲೀಫ್ ಮೈನರ್ ಮತ್ತೆ ಏನ್ ಇದಾವಲ್ವಾ. ಸೊ ಎಲ್ಲಾ ಪೆಸ್ಟ್ ಗಳು ಏನ್ ಮಾಡುತ್ತೆ ಅಂತಂದ್ರೆ ಕಲರ್ ಅಟ್ರಾಕ್ಟ್ ಎಲ್ಲೋ ಕಲರ್ ಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಇದ್ರಲ್ಲಿ ಮಾಡಿರ್ತೀವಿ ನಾವು ಗಮ್ ನ ಆಡ್ ಮಾಡಿರ್ತೀವಿ. ಸೊ ಅವಾಗ ಏನ್ ಮಾಡುತ್ತೆ, ಕಲರ್ ಬಂದ ತಕ್ಷಣ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಅದೇ ರೀತಿ ಡಿಫ್ರೆಂಟ್ ಇದು ಬ್ಲೂ ಕಲರ್. ಸೊ ಬ್ಲೂ ಕಲರ್ ಗೆ ಅದ್ರದೇ ಆದಂತ ಸಕ್ಕಿಂಗ್ ಪೆಸ್ಟ್ ಗಳು ಇವು. ಇಲ್ಲಿ ನೋಡಿ ಎಲ್ಲ ತ್ರಿಪ್ಸ್ ಅದು ಇದು ಬೇರೆ ಬೇರೆ ಇದಾವೆ. ಸೊ ಅದಕ್ಕೆ ಅದು ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ವೈಟ್ ಕಲರ್ ಗೆ ಸೊ ಸೇಮ್ ಅಟ್ರಾಕ್ಟ್ ಆಗ್ತವೆ. ಸೊ ಈ ರೀತಿ ಕಲರ್ ಸ್ಪೆಸಿಫಿಕ್ ಆಗಿ ಸಕ್ಕಿಂಗ್ ಪೆಸ್ಟ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದನ್ನ ಯೂಸ್ ನಾವು ಏನಂದ್ರೆ ಬೀಜ ಹಾಕೋಕ್ಕಿಂತ ಮುಂಚೆನೆ ಇದನ್ನ ನಾವು ಹಾಕಿದ್ರೆ ಏನಾಗುತ್ತೆ, ಇರೋ ಪಾಪ್ಯುಲೇಷನ್ ಎಲ್ಲ ಇದಕ್ಕೆ ಬಂದು ಅಂಟ್ಕೊಂಡ್ಬಿಟ್ರೆ ನಮ್ಗೆ ಗಿಡಕ್ಕೆ ಡ್ಯಾಮೇಜ್ ಆಗೋದಿಲ್ಲ. ಯಾಕಂದ್ರೆ ಗಿಡದಲ್ಲಿ ಈಗ ಒಂದು ಲ್ಯಾಂಡ್ ಅಲ್ಲಿ ಗಿಡ ಇದ್ದಾಗ ಏನಾಗುತ್ತೆ, ಪೆಸ್ಟ್ ಎಲ್ಲ ಅಲ್ಲಿ ಹೋಗಿ ಅಟ್ರಾಕ್ಟ್ ಆಗುತ್ತೆ. ಸೊ ನಾವು ಗಿಡ ಇಲ್ಲಾರ್ದಾಗ ಇದನ್ನ ಹಾಕೊಂಡು ಏನಾಗುತ್ತೆ ಅಂದ್ರೆ ಇರೋ ಅಲ್ಲಿ ಅಂಟ್ಕೊಂಡ್ಬಿಟ್ಟಾಗ ಕಂಟ್ರೋಲ್ ಮಾಡಿಟ್ಟಿರ್ತೀವಿ. ಆ ತರ ಯೂಸ್ ಆಗುತ್ತೆ. ಅದ್ ಬಿಟ್ರೆ ಇವ್ ನಮ್ದೆಲ್ಲ ಬಯೋ ಪ್ರಾಡಕ್ಟ್ಸ್ ಇರೋದು. ಸೊ ಒಂದ್ ಏನಂದ್ರೆ ಡಿಫ್ರೆಂಟ್ ನಿಮ್ಗೆ ಗ್ರೋತ್ ಗೆ ಆಗಿರ್ಬೋದು, ಮತ್ತೆ ಈಗ ಏನಾಗುತ್ತೆ ಸಡನ್ ಮಳೆ ಸ್ಟ್ರೆಸ್ ಏನ್ ಬರುತ್ತಲ್ಲ, ಅದಕ್ಕೆ ನಮ್ದು ಆರ್ಥೋಸಿಲಿಸಿಕ್ ಆಸಿಡ್ ಅಂತ ಇದೆ. ಸೊ ಇದೇನಾಗುತ್ತೆ ಅಂದ್ರೆ ಮಳೆ ಜಾಸ್ತಿ ಆಗಿದಾಗ ಆಗಿರ್ಬೋದು, ಸಮ್ಮರ್ ಅಲ್ಲಿ ಏನಾಗುತ್ತೆ ನೀರ್ ಕಡಿಮೆ ಆಗಿರುತ್ತೆ. ಸೊ ಆ ಟೈಮಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಇದು ಬೇರಿನ ಬೆಳವಣಿಗೆಗೆ ಯೂಸ್ ಆಗುತ್ತೆ, ರೂಟ್ ಚಾರ್ಜರ್ ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ಲಾಂಟ್ ಚಾರ್ಜರ್, ವೆಜಿಟೇಟಿವ್ ಗ್ರೋತ್ ಮತ್ತೆ ಫ್ಲವರಿಂಗ್ ಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಇದು ನಿಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದು, ಕರ್ನಾಟಕ ಗ್ರೇಡ್. ಸೊ ಅಕ್ರಾಸ್ ಕರ್ನಾಟಕ ಸಾಯಿಲ್ ಟೆಸ್ಟ್ ಮಾಡಿ ಏನ್ ರಿಕ್ವೈರ್ಮೆಂಟ್ ಇದೆ ಅನ್ನೋ ಕಾಂಬಿನೇಷನ್ ಅಲ್ಲಿ ಈ ಪ್ರಾಡಕ್ಟ್ ನ ಡೆವಲಪ್ ಮಾಡಿದೀವಿ. ಸೊ ಇದಿಷ್ಟು ಪ್ರಾಡಕ್ಟ್ಸ್ ಇದಾವೆ. ಅದು ಬಿಟ್ಟು ನಿಮ್ಗೆ ಇದು ಬಂದ್ಬಿಟ್ಟು ಏನಂದ್ರೆ ಫೀಲ್ಡ್ ಕ್ರಾಪ್ಸ್ ಅಲ್ಲಿ ಮೇಜರ್ ಆಗಿ ನಿಮ್ಗೆ ಪ್ಯಾಡಿ, ಯಾಕಂದ್ರೆ ನಮ್ ಇಂಡಿಯಾದಲ್ಲಿ ಜಾಸ್ತಿ ಪ್ಯಾಡಿ ಜಾಸ್ತಿ ಬೆಳೀತಾರೆ ಪದ್ದ. ಸೊ ಅಲ್ಲಿ ಏನಂತಂದ್ರೆ ಮೇಜರ್ ಆಗಿ ಎಲ್ಲೋ ಸ್ಟೆಮ್ ಬೋರರ್ ಅಂತ ಹೇಳಿ ಮೇಜರ್ ಇಶ್ಯೂ ಆಗುತ್ತೆ. ಸೊ ಅದೇನ್ ಮಾಡುತ್ತಂತಂದ್ರೆ ಪ್ಯಾಡಿ ಸ್ಟೆಮ್ ನೇ ಕಟ್ ಮಾಡ್ಬಿಡುತ್ತೆ, ಕಾಂಡ ಕೊರಕ ಹುಳ ಅಂತ ಕನ್ನಡ ಅಂತೀವಲ್ಲ, ಅದು ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಯಾವ್ದೇ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಆಗೋದಿಲ್ಲ. ಸೊ ಅದನ್ನ ನಾವು ಎಷ್ಟು ಸ್ಪ್ರೇ ಹೊಡೆದ್ರು ಅಗೇನ್ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೊ ಅದನ್ನ ನಾವು ಈಸಿಯಾಗಿ ಟ್ರ್ಯಾಪ್ ಅಲ್ಲಿ ಅದನ್ನ ಏನ್ ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಗ್ಲೂ ಇರುತ್ತೆ ಫುಲ್ ಅಟ್ರಾಕ್ಟ್ ಆಗಿ ಟ್ರ್ಯಾಪ್ ಆಗುತ್ತೆ. ಸೊ ಅದೇ ರೀತಿ ಇದು ಬಂದ್ಬಿಟ್ಟು ನಿಮ್ಗೆ ಕಾಟನ್ ಅಲ್ಲಿ, ಯಾಕಂದ್ರೆ ಮೇಜರ್ ಆಗಿ ಗಾರ್ಮೆಂಟ್ ಇಂಡಸ್ಟ್ರಿ ಹೋಗುತ್ತಲ್ಲ ಹತ್ತಿಯಲ್ಲಿ, ಸೊ ಅದರಲ್ಲಿ ಪಿಂಕ್ ಬಾಲ್ ವರ್ಮ್ ಅಂತ ಬರುತ್ತೆ. ಸೊ ಅದು ಮೇಜರ್ ಇಶ್ಯೂಸ್ ಇರೋದು. ಅದನ್ನು ಸೇಮ್ ಏನಂದ್ರೆ ಬಾಲ್ ನ ಹತ್ತಿ ಬೆಳೆಯುತ್ತೆ, ಅಡಲ್ಟ್ ಫ್ಲೈ ನ ನಾವು ಕ್ಯಾಚ್ ಮಾಡಬಹುದು. ಸೊ ಈ ರೀತಿ ಎಲ್ಲ ನೀವು ಕೆಮಿಕಲ್ಸ್ ಪ್ರಾಡಕ್ಟ್ಸ್ ಇದಾವೆ. ಅಂದ್ರೆ ಏನು ಈಗ 100% ಕೆಮಿಕಲ್ಸ್ ಯೂಸ್ ಮಾಡಬಹುದು, ಒಂದು 10% ಯೂಸ್ ಮಾಡ್ಕೊಂಡು ಒಂದು ಕಂಟ್ರೋಲ್ ಮಾಡಬಹುದು, ಪೆಸ್ಟ್ ಗಳನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದು ನಿಮ್ಮ ಒಂದು ಅದೇ ನಾವು ಹೇಳೋದೇನಂದ್ರೆ ರೈತರಿಗೆ, ಸೊ ರಾದರ್ ನೀವು ಫಸ್ಟ್ ಗೆ ಕೆಮಿಕಲ್ ಅನ್ನೋದಕ್ಕಿಂತ ಮುಂಚೆ ಇಂಟಿಗ್ರೇಟೆಡ್ ಆಗಿ ಹೋಗಿ. ಸೊ ಇಂಟಿಗ್ರೇಟ್ ಅಂದ್ರೆ ನೀವು ಫಸ್ಟ್ ಒಂದು ಮೆಕ್ಯಾನಿಕಲ್ ಅಲ್ಲಿ ಹೋಗಿ ಈ ತರ ಮೆಥಡ್ ಏನಿರ್ತವೆ, ಅದ್ರ ಕಲ್ಚರಲ್ ಅಂತಂದ್ರೆ ಬ್ಯಾರಿಯರ್ ಕ್ರಾಪ್ಸ್ ಆತರ ಹಾಕೊಳ್ಳಿ, ಮೇಜ್ ಗೀಜು ಆತರ. ಅದ್ರ ಜೊತೆಗೆ ಲಾಸ್ಟ್ ಕಂಟ್ರೋಲ್ ಆಗಿಲ್ಲ, ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಏನಂತೀವಲ್ವಾ, ಪಾಪ್ಯುಲೇಷನ್ ಅದಕ್ಕಿಂತ ಜಾಸ್ತಿ ಆದಾಗ ಆಬ್ವಿಯಸ್ಲಿ ನೀವು ಕೆಮಿಕಲ್ ಹೋಗಿ. ಸೊ ಅದನ್ನ ಬಿಟ್ಟು ಬೇಗ ನೀವು ಫಸ್ಟ್ ಗೆ ಕೆಮಿಕಲ್ ಹೋದಾಗ ಏನಾಗುತ್ತೆ ಅಂದ್ರೆ ಯಾವುದೇ ಹೊಸ ಕೆಮಿಕಲ್ ಮಾಲಿಕ್ಯೂಲ್ ಬಂದ್ರು ಬೇಗ ರೆಸಿಸ್ಟೆನ್ಸ್ ಆಗಿ ನಾವೇನು ಫುಡ್ ತಿಂತೀವಲ್ಲ, ಸೊ ಆಲ್ಮೋಸ್ಟ್ ಕಂಟಾಮಿನೇಟೆಡ್ ಫುಡ್ ಇರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಸರ್, ಈಗ ಈ ಒಂದು ಪ್ರಾಡಕ್ಟ್ಸ್ ಗಳೆಲ್ಲ ನಮಗೆ ಬೇಕು ಅಂದ್ರೆ, ಈಗ ರೈತರಿಗೆ ಬೇಕು ಅಂತಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು? ಸರ್, ನಮ್ದು ಎಲ್ಲಾ ಕಡೆಗೂ ಏನಂತಂದ್ರೆ ನಮ್ದೇ ಟೀಮ್ ಇದೆ, ಆಲ್ ಓವರ್ ನಿಮ್ಗೆ ಕರ್ನಾಟಕ ಅಥವಾ ಸೌದರ್ನ್ ಪಾರ್ಟ್ ಆಫ್ ದ ಇಂಡಿಯಾ ಏನಿದೆ ಅಲ್ಲ, ನಮ್ದೇ ಟೀಮ್ ಇರುತ್ತೆ. ನೀವು ಜಸ್ಟ್ ಏನಂತಂದ್ರೆ ನಮ್ಗೆ ಕಸ್ಟಮರ್ ಕೇರ್ ಟೀಮ್ ಅವರಿಗೆ, ಸೊ ಇಲ್ಲಿ ನಿಮ್ಮ ನಂಬರ್ ಹೇಳಿ ಸರ್. ಇಲ್ಲಿ ನಂಬರ್ 9900 800 ಮತ್ತೆ 33. ಸೊ ಇದು ನಮ್ ಕಸ್ಟಮರ್ ಕೇರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಇವ್ರಿಗೆ ನೀವು ಕಾಲ್ ಮಾಡಿದ್ರೆ ಆ ಏರಿಯಾದಲ್ಲಿ ಯಾರು ನಮ್ದು ಡೀಲರ್ಸ್ ಇದಾರೆ, ಅದು ಅಂಗಡಿಗಳಿಗೆ ಸಪ್ಲೈ ಮಾಡಿರ್ತೀವಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಅದು ಬಿಟ್ಟು ನಿಮ್ಗೆ ಆನ್ಲೈನ್ ಅಲ್ಲಿ ನಂತರ ಬಿಗ್ಯಾತ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ಮತ್ತೆ ಅಗ್ರಿ ಬಗ್ರಿ ಅಂತ ಇದೆ. ಸೊ ಅಲ್ಲಿ ನಿಮ್ಗೆ ಆನ್ಲೈನ್ ಇಂದಾನು ಆರ್ಡರ್ ಮಾಡ್ಕೊಂಡು ನೀವು ತಗೋಬಹುದು ಸರ್. ಓಕೆ, ಥ್ಯಾಂಕ್ ಯು.